ಎಸ್ ಅವ್ರು ನಿಮ್ಗೇನು ಫಸ್ಟ್ ಗಿಫ್ಟ್ ಕೊಟ್ರಿ ಅಥವಾ ನೀವು ಅವ್ರಿಗೇನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು? ನನಗೆ ಅವರು ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾನೆ. ಈ ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಅಲ್ಲ, ಇದೊಂದು ಚಿಕ್ಕ ಗಿಫ್ಟ್ ಥರ ಅಷ್ಟೇ. ಈ ಒಂದು ರಿಂಗ್ ಕೊಟ್ಟರು, ಅದನ್ನು ನಾನು ಯಾವತ್ತೂ ತೆಗ್ದಿಲ್ಲ. ಅವತ್ತು ಕೊಟ್ಟಾಗಿಂದನೂ ಹಾಗೇ ಇದೆ ಅದು. ಆ್ಯಂಡ್ ಸೀರಿಯಲಲ್ಲಿ ತೆಗಿಬೇಕು ಅಂತ ಕೂಡ ಒಂದು ಸ್ವಲ್ಪ ಬಂತು, ಬಟ್ ಒಂದೆರಡು ದಿನದ ಮಟ್ಟಿಗೆ ಸೀನಲ್ಲಿ ಯೂಸ್ ಮಾಡಲಿಲ್ಲ. ಆಮೇಲೆ ಇದನ್ನು ಮ್ಯಾಂಡೇಟ್ರಿ ಮಾಡಿಬಿಟ್ಟೆ, ಅಂದರೆ ಇಟ್ಕೊಂಡೆ. ಆ್ಯಂಡ್ ನಾನು ಅವ್ರಿಗೆ ಅಂದರೆ ಇಟ್ಕೊಳ್ಳೋ ಥರದ್ದೇನು ಕೊಟ್ಟಿಲ್ಲ, ಬಟ್ ಅವ್ರಿಗೆ ಪರೋಕ್ಷವಾಗಿ ಕೆಲವೊಂದು ಗಿಫ್ಟನ್ನು ಕೊಟ್ಟಿದ್ದೀನಿ. ಲೈಕ್ ಅವ್ರಿಗೆ ಜಿಮ್ ಪ್ಯಾಕೇಜ್ ಕೊಡಿಸಿದ್ದೆ ನಾನು. ಅಂದರೆ ಲೆಟ್ ಹಿಮ್ ಬಿ ಫಿಟ್, ಲೆಟ್ ಹಿಮ್ ಬಿ ಹೆಲ್ದಿ ಅನ್ನೋ ಥರ ನನ್ನ ಮೈಂಡ್ ಸೆಟ್ ಇತ್ತು. ಸೊ ಹಾಗಾಗಿ ಈ ಥರ. ಆ್ಯಂಡ್ ಇದ್ರ ಹೊರತಾಗಿ ಅವರು ತುಂಬ ಗಿಫ್ಟ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಗಿಫ್ಟ್ ಅಂತ ಬಂದಾಗ ಇದು. ಹುಡುಗಿಯರು ವಿಲನ್ಗೆ ಕಾಳಾಗ್ತಾರೆ ಅನ್ನೋವಂಥದ್ದನ್ನ ಕೊನೆಗೂ ಸಾಬೀತು ಮಾಡಿದ್ರಿ ನೀವು. ಕಾಳಾಕೋ ಥರದ್ದೇನಲ್ಲ, ಇಬ್ಬರು ಒಟ್ಟಿಗೆ ಇಷ್ಟಪಟ್ಟಿದ್ದು. ಅವರು ಅಂದರೆ ನಿಜ ಜೀವನದಲ್ಲಿ ಅವರು ವಿಲನ್ ಅಲ್ಲ, ಈಸ್ ಅ ಹೀರೋ. ಈಸ್ ಅ ವೆರಿ ಗುಡ್ ಹಾರ್ಟೆಡ್ ಪರ್ಸನ್, ವೆರಿ ಕೈಂಡ್ ಪರ್ಸನ್. ತುಂಬ ಒಂದು ಜೆಂಟಲ್ಮನ್ ಅಂತ ಹೇಳ್ಬೋದು. ಒಂದು ಚೈಲ್ಡಿಶ್ನೆಸ್ ತುಂಬಿರೋವಂಥ ವ್ಯಕ್ತಿ ಅಂತ ಹೇಳ್ಬೋದು. ಸೊ ನಾನು ಅದನ್ನು ನೋಡಿ ಅವ್ರನ್ನ ಇಷ್ಟಪಟ್ಟಿದ್ದು. ಇದ್ದಂತೆ ಅವರು ನನ್ನ ಏನು ನೋಡಿ ಇಷ್ಟಪಟ್ಟರು ನನಗೂ ಗೊತ್ತಿಲ್ಲ. ಹಿ ಆಲ್ವೇಸ್ ಟೆಲ್ ದಟ್ ಐ ಆಮ್ ಕ್ಯೂಟ್, ಪ್ರಿಟಿ. ಆ್ಯಂಡ್ ಅವ್ರಿಗೆ ನನ್ನ ಮಾತು ಇಷ್ಟ, ನನ್ನ ಸಾಂಗ್ಸ್ ಇಷ್ಟ. ಸೊ ಹೀಗೆ. ಈಗ ರಗಡ್ನೆಸ್ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಅಂತ ಹೇಳಿದ್ರಿ ರಾಣವ್ ಅವರಲ್ಲಿ. ಸೊ ದರ್ಶನ್ ಅವರು ಕೂಡ ಪಕ್ಕ ರಗಡ್ ತರ. ಸೊ ದರ್ಶನ್ ಅವರ ಲಕ್ಷಣಗಳೇನಾದ್ರು ಕಾಣಿಸ್ತಾ ನಿಮ್ಗೆ ರಾಣವ್ ಅವರಲ್ಲಿ? ಅಯ್ಯೋ ತುಂಬ. ಅವರು ಕೆಲವೊಂದ್ಸಲ ಕೋಪ ಬಂದಾಗ ಮಾತಾಡೋ ಶೈಲಿ ಆಗಿರ್ಬೋದು, ಅಥವಾ ಕೆಲವೊಂದ್ಸಲ ಡೈಲಾಗ್ ಡೆಲಿವರೀಸಲ್ಲೂ ಕೂಡ ದರ್ಶನ್ ಸರ್ ಅವರ ಅಂದರೆ ಒಂದು ಸ್ವಲ್ಪ ಅವರ ಆ್ಯಕ್ಟಿಂಗ್ ಶೈಲಿಯಲ್ಲಿ ಕಾಣಿಸುತ್ತೆ ನನಗೆ. ಸೊ ಹೌದು, ದರ್ಶನ್ ಸರ್ ಅವರ ಅಭಿಮಾನಿ ಹೌದು, ಬಟ್ ಅವರ ಒಂದು ಅಂಶಗಳನ್ನು ಅಂದರೆ ಅಂಶಗಳು ಅಂದರೆ ಅವರ ಒಂದು ಏನಂತಾರೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇವರಲ್ಲೂ ಕೂಡ ನೋಡಿದಾಗ ಅವ್ರ ಥರನೇ ಮಾಡ್ತಾರಲ್ಲ ಅನ್ನೋ ಥರ ಕೆಲವೊಂದ್ಸಲ ಮೆಸ್ಮರೈಸ್ ಆಗಿದ್ದು ಉಂಟು. ಸೊ ಹಾಗೆ. ದರ್ಶನ್ ಅವರು ಕೂಡ ರಿಲೀಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ತುಂಬ ಖುಷಿ ಪಡ್ತೀನಿ ನಾನು. ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಬಿ ವೆರಿ ಹ್ಯಾಪಿ. ಏಕೆಂದರೆ ನಾನು ಇದನ್ನು ಮಾತಾಡ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಒಂದು ಮಾತು ಹೇಳ್ತೀನಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜನೇ. ಈಗ ಕಷ್ಟಗಳು ಕೂಡ ಮನುಷ್ಯರಿಗೆ ಬರದೆ ಇನ್ನು ಮರಕ್ಕೆ ಬರುತ್ತೆ. ಸೊ ಅವ್ರಿಗೂ ಇದೊಂದು ಫೇಸ್ ಅಷ್ಟೆ, ಇದು ಕಳೆದು ಹೋಗುತ್ತೆ. ಅವ್ರಿಗೂ ಕೂಡ ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಅವರು ನಾರ್ಮಲ್ ಆಗಿ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ, ಎಲ್ರಿಗೂ ಮನೋರಂಜನೆಯನ್ನು ಕೊಡ್ತಾರೆ. ಆ್ಯಂಡ್ ತಮ್ಮ ಫ್ಯಾನ್ಸನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿರುವಂಥ ವ್ಯಕ್ತಿ ಅವರು. ಸೊ ಅವರಿಗೆ ಒಳ್ಳೇದಾಗಬೇಕು ಅಂತ ನಾನು ತುಂಬ ಮನಸಾರೆ ಇಚ್ಛೆ ಪಡ್ತೀನಿ. ರಾಧಾ ಭಗವತಿ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಸೊ ಅವ್ರು ಹೊರಗಡೆ ಬರ್ತಾರೆ ಅನ್ನುವಂತಹ ಸಾಕಷ್ಟು ಸಿಡಿವು ಕೂಡ ಸಿಗ್ತಾ ಇದೆ. ನಿಮ್ಮ ಮದುವೆ ಡೇಟು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತೀರಾ. ಸೊ ಅವ್ರು ರಿಲೀಸ್ ಆದಮೇಲೆ ಒಂದಷ್ಟು ದಿನಗಳಾದಮೇಲೆ ನಿಮ್ಮ ಮದುವೆ ಡೇಟ್ ಫಿಕ್ಸ್ ಆದರೆ ದರ್ಶನ್ ಅವರನ್ನ ಮದುವೆಗೆ ಇನ್ವೈಟ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ. ದರ್ಶನ್ ಸರ್ ಅವರು ಮತ್ತು ರವಿಚಂದ್ರನ್ ಸರ್ ಇಬ್ಬರನ್ನೂ ಇನ್ವೈಟ್ ಮಾಡ್ತೀವಿ. ಬಟ್ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಬಂದರೆ ತುಂಬ ಖುಷಿ ಪಡ್ತೀನಿ. ಏಕೆಂದರೆ ಚಿಕ್ಕ ವಯಸ್ಸಿಂದ ನಾನು ತುಂಬ ಇಷ್ಟಪಟ್ಕೊಂಡು ಬಂದಂಥ ವ್ಯಕ್ತಿಗಳು ಇಬ್ಬರೂ ಕೂಡ. ಆ್ಯಂಡ್ ರವಿಚಂದ್ರನ್ ಸರ್ ಅಂತೂ ನನ್ನ ಕ್ರಶ್ಶು. ಸೊ ಆಬ್ವಿಯಸ್ಲಿ ಇಬ್ಬರೂ ಕರಿತೀವಿ. ಇನ್ನು ಮಿಕ್ಕಿದ್ದು ದೇವ್ರಿಚ್ಛೆ, ಅವ್ರು ಬರೋ ಅಂಥ ಮನಸ್ಸು ದೇವ್ರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ಅಷ್ಟೆ. ಈಗ ಒಂದು ಫೋಟೋ ಹಾಕಿದ್ರಿ ರೀಸೆಂಟಾಗಿ ಮಾರ್ಚ್ 12ನೇ ತಾರೀಕು ಒಂದು ಫೋಟೋ ಹಾಕಿದ್ರಿ ನೀವು ಅವ್ರಿಗೆ ತಲೆ ಮೇಲೆ ಈ ಥರ ಮಾಡ್ತಾ. ಸೊ ಅದಾದಮೇಲೆ ದರ್ಶನ್ ಅವ್ರದ್ದು ಹಾಗೆಯೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳಿಗೂ ಕೂಡ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ರಿ. ಸೊ ನೆಕ್ಸ್ಟ್ ಯಾವ ರೀಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಶಾರ್ಟ್ಲಿ ಒಂದು ಆ್ಯಕ್ಚುಲಿ ಒಂದು ರೆಡಿ ಆಗಿತ್ತು, ಬಟ್ ಮಾಡೋಕ್ಕೆ ಇಬ್ಬರು ಬ್ಯುಸಿ ಇದ್ದೀವಿ. ಅವರ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದಾರೆ, ನಾನು ನನ್ನ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದೀನಿ. ಈ ಪ್ರಮೋಷನ್ ಅಂತೂ ತುಂಬ ನಡೀತಾನೆ ಇದೆ. ಸೊ ತುಂಬಾ ಬ್ಯುಸಿ ಇದ್ದೀವಿ. ಇದ್ರ ಮಧ್ಯೆ ಸ್ವಲ್ಪ ಮಾಡೋಕ್ಕೆಲ್ಲ ಆಗ್ತಾ ಇಲ್ಲ.
ನಮ್ಮ ಕರುಣಾಕರ ಸಿನಿಮಾ 3ನೇ ತಾರೀಕು ರಿಲೀಸ್ ಆದಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ. ಅದಾದಮೇಲೆ ನಾವು ರೀಲನ್ನು ಮಾಡಿ ಹಾಕ್ತೀವಿ. ತುಂಬ ಜನ ಕೇಳ್ತಿದ್ದಾರೆ ಆಲ್ರೆಡಿ ರೀಲ್ ಮಾಡಿ ಅಂತ ಹೇಳಿ ಮಾಡ್ತೀವಿ. ಎಂಗೇಜ್ಮೆಂಟ್ ಅನೌನ್ಸ್ ಆದ ಬೆನ್ನಲ್ಲೇ ಸಾಕಷ್ಟು ಜನ ಅಭಿಮಾನಿಗಳು ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ ವಿಶಸ್ಸನ್ನು ತಿಳಿಸಿದ್ರು, ಅಭಿನಂದನೆಗಳನ್ನ ತಿಳಿಸಿದ್ರು, ಸಾಕಷ್ಟು ಪ್ರೀತಿ ಪರ್ಫೆಕ್ಟ್ ಪೇರ್ ಅನ್ನುವಂಥದ್ದು ಅವರ ಕಮೆಂಟ್ಸ್ ಮೂಲಕ ತಿಳಿಸಿದ್ರು. ಏನು ಹೇಳ್ತೀರಾ ಅಭಿಮಾನಿಗಳ ಪ್ರೀತಿಗೆ? ಅವ್ರು ಏನು ಹೇಳೋಕ್ಕಾಗುತ್ತೆ. ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ತುಂಬ ಜನ ತುಂಬ ಆಶೀರ್ವಾದ ಕೊಟ್ಟಿದ್ದೀರಾ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ನಮಗೆ ಒಂದು ಐಡಿಯಾ ಇತ್ತು, ಈ ಮಲ್ಲಿ ಮತ್ತು ಜಯದೇವ್ ಪೇರನ್ನು ಜನ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ನಮ್ಮಿಬ್ರಿಗೂ ಒಂದು ಐಡಿಯಾ ಇತ್ತು. ಬಟ್ ಪೋಸ್ಟ್ ರಿಲೀಸ್ ಅಂದರೆ ಪೋಸ್ಟ್ ಹಾಕಿದ ಮೇಲೆ ಅದಕ್ಕೆ ಬಂದಂಥ ಒಂದು ರೆಸ್ಪಾನ್ಸ್ ನೋಡಿ ಇಬ್ಬರು ಫುಲ್ ದಂಗಾಗ್ಬಿಟ್ವಿ. 3 ದಿನ ನಾವು ಅಂದರೆ ಅವ್ರ ಮನೆಯಿಂದ ಅವ್ರು ಹೊರಗಡೆ ಬಂದಿಲ್ಲ, ನಮ್ಮ ಮನೆಯಿಂದ ನಾನು ಹೊರಗಡೆ ಹೋಗಿಲ್ಲ. ಅಷ್ಟು ಜನ. ನಾನು ಈಗಲೂ ಕೂಡ ನಮ್ಮ ಪ್ರಮೋಷನ್ಸ್ಗೆಲ್ಲ ಹೋದಾಗಲಿ, ಭಾರ್ಗವಿ ಸೀರಿಯಲ್ ಮುಖಾಂತರ ಬೇರೆಲ್ಲೋ ಹೋದಾಗಲಿ, ನಾನು ಪರ್ಸ್ನಲಾಗಿ ಹೊರಗಡೆ ಹೋದಾಗಲಿ ತುಂಬ ಜನ ಬಂದು ಕಂಗ್ರ್ಯಾಟ್ಸ್ ಹೇಳುವಂಥದ್ದು. ಸಾಕಷ್ಟು ಆಶೀರ್ವಾದ ಸಿಕ್ಕಿದೆ ನಮಗೆ. ಅದಕ್ಕೆಲ್ಲ ನಾನು ತುಂಬಾ ಋಣಿಯಾಗಿದ್ದೀನಿ. ಈ ವರ್ಷನೇ ಮದುವೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಎಸ್, ಅಫ್ಕೋರ್ಸ್ ಇದೇ ವರ್ಷ ಮದುವೆ ಆಗ್ತೀವಿ. ಬಟ್ ಇನ್ನೂ ಡೇಟ್ ಗೊತ್ತಾಗಿಲ್ಲ. ಇವತ್ತು ಡೇಟ್ ಹಾಕ್ಸಕ್ಕೆ ಹೋಗಿದ್ದಾರೆ. ಗೊತ್ತಾದ್ಮೇಲೆ ಖಂಡಿತ ತಮ್ಮೆಲ್ರಿಗೂ ಹೇಳ್ತೀನಿ, ತಾವೆಲ್ಲರೂ ಬರಬೇಕು. ನನಗೆ ಹೇಳ್ದಂಗೆ ಬಿಡಿ. ಇಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಏಕೆಂದರೆ ನಂಗೆ ತುಂಬ ಹಿಂಸೆ ಕೊಟ್ಟಿದ್ದು ಇವರೇ. ಭಾರಿ ಹಿಂಸೆ ಕೊಟ್ಟಿದ್ದಾರೆ. ಯಾರು 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 ಅಂತ ಅದು ಟ್ರೋಲ್ ಆಗೋವರೆಗೂ ಹಿಂಸೆ ಕೊಟ್ಟಿದ್ದಾರೆ. ಸೊ ನಿಮ್ಮನ್ನಂತೂ ಕರಿತೀನಿ. ನೀವೇ 1 ವಾರ ಮುಂಚೆ ಪೂರ್ತಿ ಎಲ್ಲ ರಜೆ ಹಾಕ್ಕೊಂಡು 1 ವಾರ ಮುಂಚೆ ಬಂದು ಮದುವೆ ಕೆಲಸ ಎಲ್ಲ ನಮ್ಮ ಮನೆಯವ್ರ ಥರ ನೀವು ನಿಂತ್ಕೊಂಡು ಮಾಡಿಕೊಡ್ಬೇಕು. 100% ಪಾರ್ಟಿ ಯಾವಾಗ ಕೊಡ್ತೀರಿ? ಪಾರ್ಟಿ ಅಂದರೆ ಬ್ರೈಟ್ ಟು ಬಿ ಪಾರ್ಟಿ ಅಲ್ವಾ? ಅದು ನನಗೆ ಈಗ ಸ್ವಲ್ಪ ದಿನದ ಹಿಂದೆ ಅದು ಐಡಿಯಾ ಬಂದಿದ್ದು. ನಿಮ್ಮ ಹುಡುಗರ ಪಾರ್ಟಿ ಥರ ನಮ್ದಿರಲ್ಲ. ಹುಡುಗರ ಪಾರ್ಟಿ ನಾನು ರಾಣ ಅವ್ರ ಹತ್ರ ತಗೊಂತೀನಿ. ನಿಮ್ದು ಹೇಳಿ. ನಮ್ಮ ಕಡೆ ನಮ್ದೇನು ಪಾರ್ಟಿ ಇರುತ್ತೆ ನಾನು ಕೊಡ್ತೀನಿ. ಹುಡುಗರ ಪಾರ್ಟಿ ನೀವು ಅವ್ರ ಹತ್ರ ಕೇಳಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.